ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ದಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಇವತ್ತು ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸನೂ ಮುಗಿಸಿ, ಹೋಟ್ಲು ಕೆಲಸ ಮುಗಿಸಿ, ಹಾಗೆ ಮನೆ ಕೆಲಸ ಕೂಡ ಮುಗಿಸಿ, ಮಕ್ಕಳೆಲ್ಲ ಕಾನ್ವೆಂಟ್ಗೆ ಹೋದರು. ಅವ್ರಿಗೂ ಸ್ವಲ್ಪ ತಿಂಡಿ ಎಲ್ಲ ಮಾಡಿಕೊಟ್ಬಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಟ್ಟು ಸ್ವಲ್ಪ ಜಿಗ್ಜಾಗ್ ಕೊಡಬೇಕಿತ್ತು. ಸೀರೆಗಳಿದ್ದು ಸ್ವಲ್ಪ ಅವ್ರಿಗೆ ಜಿಗ್ಜಾಗ್ ಮಾಡಿ ಅಂತ ಕೊಟ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದು. ಅಲ್ಲಿಂದ ಅಂಗಡಿಗೆ ಬಂದೆ. ಅಂಗಡೀಲಿ ಸ್ವಲ್ಪ ಒಂದು ಬ್ಲೌಸ್ ಇತ್ತು, ಸಿಕ್ಕಾಪಟ್ಟೆ ಬ್ಲೌಸ್ಗಳಿವೆ. ಗೌರಿ ಹಬ್ಬ ಅಲ್ವಾ, ಇವಾಗ ಗೌರಿ ಹಬ್ಬದ ಸೀಸನ್ ಅಲ್ವಾ, ಬಟ್ಟೆಗಳು ತುಂಬಾ ಬರ್ತಿದ್ದು. ಅದಕ್ಕೆ ಎಲ್ಲ ಬ್ಲೌಸ್ಗಳು ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಇದೊಂದು ಬ್ಲೌಸ್ ಇತ್ತು, ಇದನ್ನೂ ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದನ್ನು ನಾನು ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ ಬ್ಲೌಸ್ನ. ಹಾಗೆ ಆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದೆ, ಫುಲ್ ಮಾಡಿದೆ. ಹಾಗೆ ಮತ್ತೊಂದು ಕೂಡ ಅರ್ಧಂಬರ್ಧ ಹೊಲಿತಾ ಇದ್ದೆ. ಅಷ್ಟರೊಳಗೆ ಅಕ್ಕ ಬಂದರು, ಸೌಮ್ಯ ಅಕ್ಕ ಇವರು. ನೆಕ್ಸ್ಟು ಹೋದ ವ್ಲಾಗಲ್ಲಿ ತಿಳಿಸಿದೆ ನಾನು ಇವ್ರು ಯಾರು ಅಂತ, ಒಂದು ವೀಡಿಯೋ ಮಾಡಿದ್ನಲ್ಲ ಹಾಕಿದ್ದೀನಿ. ಇವರು ಏನೋ ಬ್ಲೌಸ್ ಪ್ರಾಬ್ಲಮ್ ಆಗಿದೆ ಅಂತ ಬಂದಿದ್ದರು. ಅವ್ರಿಗೆ ನಾನು ತೋರಿಸ್ತಾ ಇದ್ದೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ಅವ್ರೇನೋ ತಪ್ಪಾಗಿ ಸ್ಟಿಚ್ ಮಾಡಿದ್ರಂತೆ, ಅದಕ್ಕೋಸ್ಕರ ಬಂದಿದ್ದರು. ತಪ್ಪಾಗಿದೆ, ಸ್ವಲ್ಪ ಸರಿ ಮಾಡು ಅಂತ. ಅವ್ರಿಗೆ ಸ್ವಲ್ಪ ಸರಿ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ಅವರು ತಪ್ಪಾಗಿ ಸ್ಟಿಚ್ ಮಾಡಿಬಿಟ್ಟಿದ್ರು. ಬಫ್ ಸ್ಲೀವ್ ಥರ ಹೊಲ್ದಿದ್ದು ಸ್ಲೀವ್ಗೆ, ಅದನ್ನು ಹೊಲಿಗೆ ಬಿಚ್ತಾ ಇದ್ದಾರೆ ಅವರು. ಅದೆಲ್ಲ ಮುಗಿಸಿ ಅಂಗಡಿ ಕೆಲಸ ಎಲ್ಲ ಮುಗಿಸಿ ಈಗ ಮನೆಗೆ ಬಂದೆ. ಮನೆಗೆ ಬಂದು ಇಲ್ಲಿ ಅಪ್ಪ ಮಗಳು ಇಬ್ಬರು ಮಾತಾಡ್ಕೊಂಡು ಹಣ್ಣು ತಿಂತಾಯಿದ್ರು. ಡ್ರ್ಯಾಗನ್ ಫ್ರೂಟ್ಸ್ ಇತ್ತು, ಅದನ್ನು ಅವ್ರ ಪಪ್ಪ ಅವಳಿಗೆ ತಿನ್ನಿಸ್ತಾಯಿದ್ರು. ತಿಂತಾಯಿದ್ಲು. ಇಲ್ಲಿ ಆಮೇಲೆ ನಾನೇ ತಿಂತೀನಿ ಪಪ್ಪ ಅಂತ ಇಸ್ಕೊಂಡು ತಿಂತಾ ಇದ್ದಾಳೆ. ಏನೋ ಮಾಡ್ಕೊಂಡು ತಿಂತಾ ಇಲ್ಲಿ ಕೆಳಗಡೆ ಎಲ್ಲ ಬೀಳ್ಸ್ಕೊಂಡು ಏನೋ ಮಾಡ್ಕೊಂಡು ತಿಂತಾ ಇದ್ದಾಳೆ. ಮತ್ತೆ ತಗೊಂಡೋದ್ಲು. ಚೆನ್ನಾಯ್ತಾ ಅಮ್ಮ? ಹೆಂಗೈತೆ ಹೇಳು? ಕರ್ಣನಂತೆ ನಿಯತ್ತಾಗಿರೋ ಗೆಳೆಯ ಮನುಷ್ಯ ಸಿಗಕ್ ಸಾಧ್ಯನೇ ಇಲ್ಲ. ಒಂದು ವೇಳೆ ನಿನಗೆ ಸಿಕ್ಕಿದ್ರೆ ಅವನ್ ತಲೆ ಕಾಯೋ ಋಣ ಕಡಿಯೋವರೆಗೂ ಕೈ ಬಿಡ್ಬೇಡ. ಇಡೀ ಪ್ರಪಂಚದಲ್ಲಿ ಬೆರಳಿಗೆ ಅಷ್ಟು ಜನಕ್ಕೆ ಮಾತ್ರ ಕರ್ಣನಂತ ಗೆಳೆಯರು ಸಿಗ. ಜೀವನದಲ್ಲಿ ಮಹಾಭಾರತ ಅರ್ಜುನ ಆಗ್ಬೇಕು ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ನಮ್ ಟಾರ್ಗೆಟ್ ನಿಯತ್ ನೀರು ನಡೆಯಲ್ಲ ಅಷ್ಟೇ. ಕರ್ಣನಂತೆ
ನಿಯತ್ತಾಗಿರೋ ಗೆಳೆಯ ಮನುಷ್ಯ ಸಿಗಕ್ ಸಾಧ್ಯನೇ ಇಲ್ಲ. ಒಂದು ವೇಳೆ ನಿನಗೆ ಸಿಕ್ಕಿದ್ರೆ ಅವನ್ ತಲೆ ಕಾಯೋ ಋಣ ಕಡಿಯೋವರೆಗೂ ಇಡೀ ಪ್ರಪಂಚದಲ್ಲಿ ಬೆರಳಿಗೆ ಅಷ್ಟು ಜನಕ್ಕೆ ಮಾತ್ರ ಪಾಪಸ್ಕಳ್ಳಿ ಅಂತ ಬತ್ತಿತ್ತು. ಪಾಪಸ್ಕಳ್ಳಿ ಅಂತ ಸೇಮ್ ಹಿಂಗೆ ಎಷ್ಟೇ ಏದಪ್ಪ ಬತ್ತಿತ್ತು ಮೇಲೆ ತಿರುಳ್ತಾ ಇದ್ಬಿಟ್ಟು ತಿಂತ. ಸೇಮ್ ಇದೇ ಥರನೇ ಬತ್ತಿತ್ತು, ಆದ್ರೆ ಮುಳ್ಳಿತ್ತು ಮೇಲೆ. ಅದು ಕಟ್ ಮೇಲೆ ಈ ಗಾಣ ಥರ ಇತ್ತು ಒಳಗಡೆ ಇದೇ ರೀತಿ ಬತ್ತಿತ್ತಾ. ಸಕ್ಕತ್ತಾಗಿರುತ್ತೆ. ಈಗಲೂ ಅವೇ ತಂದು ಕೊಡ್ತೀನಿ ತಿನ್ಮೇರು ಮತ್ತೆ ಸಕ್ಕತ್ತಾಗಿರುತ್ತೆ. ಇದು ನಿಮ್ಮ ಕಾಲದ್ದು, ಅದು ನಮ್ಮ ಕಾಲದ್ದು. ಹಿಂಗೆ ತುಟಿ ಎಲ್ಲ ಕೆಂಪಾಗ್ಬಿಡ್ದಮ್ಮ ಲಿಪ್ಟಿಕ್ ಆದಂಗೆ. ಇವಳಿಗೆ ಪಪ್ಪ ಹಣ್ಣೆಲ್ಲ ತಿನ್ನಿಸಿ ಅಷ್ಟರೊಳಗೆ ನನ್ನ ಮಗ ಕೂಡ ಕಾನ್ವೆಂಟಿಂದ ಬಂದು ಫ್ರೆಶ್ ಅಪ್ ಆಗಿ ಈಗ ಅವನಿಗೆ ಡ್ರೈ ಫ್ರೂಟ್ಸ್ ಕೊಟ್ಟಿದ್ದೀನಿ. ತಿಂತಾ ಕೂತಿದ್ದಾನೆ ಅವನು. ಅವನಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ. ತಿಂತಾ ಇದ್ದಾನೆ, ಇಲ್ಲಿ ತಿಂತಾ ಕೂತಿದ್ದಾನೆ. ಯಾವ ಹಣ್ಣು ಇಷ್ಟ ಅಂದರೆ ಅವನಿಗೆ, ಯಾವ ಫ್ರೂಟ್ಸ್ ಇಷ್ಟ ಅಂದರೆ ಡ್ರೈ ಫ್ರೂಟ್ಸ್ ಇಷ್ಟ ಅಂತಾನೆ. ಇವಳು ಇಲ್ಲಿ ಮುಳ್ಸ್ಕೊಂಡು ಮಲಗಿದ್ದಾಳೆ. ಮಲಗಿಲ್ಲ, ಅವಳು ನಿದ್ದೆ ಮಾಡ್ತಾ ಇರೋ ಥರ ನಾಟಕ ಮಾಡ್ತಾ ಇದ್ದಾಳೆ. ನೋಡಿ, ಇಲ್ಲಿ ನಮ್ಮ ಮನೆಯವರು ಸಂಜೆಗೆ ಕಬಾಬ್ ಮಾಡೋಣ ಅಂತ ಅಂದ್ಬಿಟ್ಟು ಕಬಾಬ್ ಮಾಡ್ತಾ ಇದ್ದಾರೆ. ಬೆಳ್ಳುಳ್ಳಿ ಕಬಾಬ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದಾರೆ. ನೋಡಿ ಯಾವ ರೀತಿ ಬೇಯ್ತಾ ಇದೆ ಅಂತ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು. ತುಂಬಾ ರುಚಿಯಾಗಿತ್ತು, ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ ಐಟಮ್ಸ್ ಮಾತ್ರ ಸೂಪರಾಗಿ ಮಾಡ್ತಾರೆ. ಅವ್ರು ಮಾಡೋದು ಅಂದರೆ ತುಂಬಾ ಇಷ್ಟ. ಇಲ್ಲಿ ನೋಡಿ ಕಲರ್ಫುಲ್ಲಾಗಿದೆ, ಯಾವ ಕಲರು ಕೂಡ ಮಿಕ್ಸ್ ಮಾಡಿಲ್ಲ. ಮನೆಯವರು ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರು. ತುಂಬಾ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿಕೊಂಡು ಬೇಯಿಸ್ತಾ ಇದ್ರು ಎಲ್ಲನೂ ಕೂಡ. 1-2 kg ಹತ್ರನೇ ಇತ್ತು ಚಿಕನ್ನು. ಬರೀ ಕಬಾಬ್ ಮಾತ್ರ ಮಾಡಿದ್ದು. ನನ್ನ ತಮ್ಮ ಕೂಡ ಬಂದಿದ್ದ, ಅದಕ್ಕೋಸ್ಕರ ಅಂತಲೇ ಮಾಡಿದ್ವಿ. ಚೆನ್ನಾಗಿ ಬಂದಿತ್ತು. ಅವನು ಕೂಡ ಬಂದಿದ್ದಾನೆ, ಅವನು ಕೂಡ ತಿಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಮನೆಯವರು ಅಲ್ಲೇ ಟೇಸ್ಟ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ನನ್ನ ಮಗಳು ಕೂಡ ಟೇಸ್ಟ್ ಮಾಡಿದ್ಲು, ತುಂಬ ಚೆನ್ನಾಗಿದೆ ಪಪ್ಪ ಅಂತ ಹೇಳಿದ್ಲು. ನೋಡಿ, ಮತ್ತೆ ಒಂದು ಸಲ ಬೇಯಿಸ್ಬಿಟ್ಟು ಮತ್ತೆ ಇನ್ನೊಂದು ಸಲ ಕೂಡ ಚೆನ್ನಾಗಿ ಬೇಯಿಸ್ಬೇಕು, ಆಗ ತುಂಬಾ ಚೆನ್ನಾಗಿ ಬಂದುತ್ತೆ ಕಬಾಬು. ನನ್ನ ತಮ್ಮ ಕೂಡ ತಿಂತಾ ಇದ್ದಾನೆ. ನೋಡಿ ನನ್ನ ತಮ್ಮ ಹೇಗೆ ಬಂದಿದೆ ಅಂತ ಕೇಳಿಕ್ಕೆ ಸೂಪರಾಗಿದೆ ಅಂತಂದು. ಇಲ್ಲಿ ನನ್ನ ಮಗಳು ಕೂಡ ತಿಂತಾ ಇದ್ದಾಳೆ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.